Hello friends, good morning. Welcome to my ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕೆಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಅದು ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಕೈಯಲ್ಲಿ ಬಹಳ ಉತ್ತಮವಾದಂಥ ಚಿಹ್ನೆಗಳಿದಾವೆ. ನೋಡಿ, ಇವರು ಹಾರ್ಡ್ ವರ್ಕರು. ಪ್ಲಸ್ ನೋಡಿ, ಲೈಫ್ ಲೈನು ಹಾರ್ಟ್ ಲೈನು ಈ ಒಂದು ಗುರು ಮತ್ತು ಶನಿ ಪರ್ವತಗಳ ಮಧ್ಯೆ ಒಂದು ಇರುವಂತದ್ದನ್ನ ಕಾಣ್ತಾ ಇದೆ. ಇದು ತುಂಬಾ ಎಮೋಷನಲಿ ತುಂಬಾ ಒಂದು ಇಲ್ಲಿ ನೋಡಿ, ಇದು ಎಮೋಷನ್ಸ್, ಇದು ತುಂಬಾ ಆದರ್ಶವಾದಿ, ಇದು ವಾಸ್ತವಿಕತವಾದಿ. ಈ ಎರಡರ ನಡುವೆ ಇರೋದ್ರಿಂದ ಈ ವ್ಯಕ್ತಿ ಎಲ್ಲಾ ಸನ್ನಿವೇಶಗಳಿಗೂ ಹೊಂದ್ಕೋತಾರೆ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ವಿಚಾರ ನೋಡಿ, ಯಾರಿಗೆ ಈ ಒಂದು ಶುಕ್ರ ಪರ್ವದಿಂದ ಒಂದು ಭಾಗ್ಯರೇಖೆ ಬಂದಿರುತ್ತೆ, ಅವರು ತುಂಬಾ ಒಂದು ಅದೃಷ್ಟಶಾಲಿ ಆಗಿರ್ತಾರೆ. ಅಂದ್ರೆ ಮನೆಯಲ್ಲಿ ಇವರೇ ಹೀರೋ ಆಗಿರ್ತಾರೆ. ಅಂದ್ರೆ ಇವ್ರು ಏನ್ ಮಾಡಿದ್ರು ಮನೆಯವ್ರಿಗೆ ತುಂಬಾ ಖುಷಿ ಇರುತ್ತೆ, ತುಂಬಾ ಸಂತೋಷ ಇರುತ್ತೆ. ಹಾಗೂ ಇವರು ಆ ಮನೆಗೆ ಒಂದು ಎಲ್ಲಾ ವಿಚಾರದಲ್ಲೂ ಬಹಳಷ್ಟು ಅದ್ಭುತವಾದಂತ ಕೊಡುಗೆಯನ್ನ ಇವರು ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಉಳಿದಂತೆ ಇಲ್ಲಿ ನೋಡಿ, ನೆಕ್ಸ್ಟ್ ವಿಚಾರಗಳಿಗೆ ನೋಡಿದಂತೆ ನೋಡಿ, ಶುಕ್ರ ಪರ್ವತದ ಒಳಗಡೆ ಇಲ್ಲೊಂದು ಟ್ರಯಾಂಗಲ್ ಅನ್ನ ಕಾಣ್ತಾ ಇದೀವಿ ನಾವು. ಸೊ ತ್ರಿಭುಜ, ಕನ್ನಡದಲ್ಲಿ ಹೇಳಬೇಕಂದ್ರೆ ತ್ರಿಭುಜ ಎಲ್ಲೇ ಇರಲಿ, ಅದರ ಒಂದು ಪ್ರಾಮುಖ್ಯತೆ ಅತಿ ಮುಖ್ಯವಾದದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ, ತ್ರಿಭುಜ ಬಹಳ ಉತ್ತಮವಾದಂತ ಚಿಹ್ನೆ, ಜ್ಯುವೆಲ್ ಆಫ್ ಸಿಂಬಲ್ಸ್ ಅಂತ ಕರಿತೀವಿ ನಾವು. ಯಾರಿಗೆ ಈ ಒಂದು ಶುಕ್ರ ಪರ್ವತದ ಒಳಗಿರೋದ್ರಿಂದ ಇವರು ಬಹಳಷ್ಟು ಲಕ್ಸುರಿಯನ್ನ, ಬಹಳಷ್ಟು ಒಂದು ಸುಖ ಸಂತೋಷವನ್ನ ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಜೀವನ ರೇಖೆ ಅಂತ್ಯದಲ್ಲಿ ನಾವೊಂದು ಮೀನಿನ ಚಿಹ್ನೆಯನ್ನು ಸಹ ಇಲ್ಲಿ ಕಾಣ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದು ಮೀನಿನ ಚಿಹ್ನೆಯನ್ನು ಸಹ ನಾವು ಕಾಣ್ಬೋದು. ಅಂದ್ರೆ ಫಿಶ್ ಸಿಂಬಲ್ ಅಂತ ಕರಿತೀವಲ್ಲ ನಾವು, ಅದು ನೋಡಿ, ಇಲ್ಲಿ ಹೀಗೆ ಬಂದಿದೆ, ಹೀಗೆ ಹೋಗಿದೆ. ಇದು ಮೀನಿನ ಚಿಹ್ನೆ ಆಗಿ ಬಹಳ ಉತ್ತಮವಾದಂತ ಜೀವನವನ್ನ ಇವ್ರಿಗೆ ನೀಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಉಳಿದಂತೆ ಇವ್ರಿಗೆ ಸೂರ್ಯ ಪರ್ವ ನೋಡಿ, ಸೂರ್ಯ ಪರ್ವದಲ್ಲಿ ಸೂರ್ಯ ರೇಖೆ ಬಹಳ ಸೊಗಸಾಗಿದೆ. ಹಾಗೂ ಈ ಒಂದು ನೋಡಿ, ಈ ಒಂದು ಮೀನಿನ ಆಕೃತಿಯನ್ನ ನಾವು ಇಲ್ಲಿ ಕಾಣಬಹುದು. ಅದು ಶನಿ ಪರ್ವತದಲ್ಲಿ ನೋಡಿ ಹಿಂಗಿರುತ್ತೆ. ಅಥವಾ ಇಲ್ಲಿ ಒಳಗಡೆ ನೋಡಿದ್ರೆ, ಒಳಗಡೆ ಇದನ್ನ ಹೀಗೆ ಬಂದು ಹೀಗೆ ಹೋಗಿರುತ್ತೆ, ಮತ್ತೆ ಹೀಗೆ ಬಂದು ಹೀಗಿರುತ್ತೆ. ಇದು ಮೀನಿನ ಚಿಹ್ನೆ ಆಗಿರುತ್ತೆ. ಇದು ಬಹಳಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡಿಸುತ್ತೆ. ಹಾರ್ಡ್ ವರ್ಕ್ ಇಂದ ಬಹಳಷ್ಟು ಒಂದು ಅಭಿವೃದ್ಧಿಯನ್ನ ಹೊಂದುತ್ತಾರೆ ಅವರು ಅಂತ ಹೇಳ್ಬೋದು. ಇನ್ನ ಗುರುಪರ್ವ ನೋಡಿ, ಯಾವುದೇ ರೇಖೆಗಳಿಲ್ಲ, ಆದ್ರೆ ಒಬ್ಬಾಗಿ ಬಹಳ ಉತ್ತಮವಾಗಿರೋದ್ರಿಂದ ಇವರು ಅತ್ಯುತ್ತಮವಂತ ಲೀಡರ್ಶಿಪ್ ಕೇಪಬಿಲಿಟೀಸ್ ಅನ್ನು ಹೊಂದಿದೆ. ಜೀವನದಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಒಂದು ಸ್ವಚ್ಛವಾದಂತ ಜೀವನ, ಬಹಳ ಒಂದು ಆದರ್ಶಮಯವಾದಂತ ಜೀವನವನ್ನು ಇವರು ನಡೆಸ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಒಂದು ಜೀವನ ರೇಖೆಯಿಂದನೇ ಒಂದು ರೇಖೆ ಶನಿ ಪರ್ವತವನ್ನ ತಲುಪಿರೋದನ್ನ ಕಾಣಿಸುತ್ತೆ. ಈ ತರ ಶನಿ ಪರ್ವತವನ್ನ ತಲುಪಿರುವಂತವ್ರು ಬಹಳ ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ, ಬಹಳಷ್ಟು ಹಣಕಾಸನ್ನು ಸಹ ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ, ಈ ಒಂದು ರೇಖೆ ಜೀವನ ರೇಖೆಯಿಂದ ಸರಿಸುಮಾರು 35ರ ಆಸುಪಾಸಲ್ಲಿ ಇವರ ಒಂದು ಶನಿ ಪರ್ವತ ಕಡೆ ಹೋಗ್ತಾ ಇರೋದ್ರಿಂದ ಇವರು ಒಂದು 30-35ರ ಆಸುಪಾಸಲ್ಲಿ ತುಂಬಾ ಉತ್ತಮವಾದಂತ ದುಡಿಮೆಯನ್ನ ಹೊಂದಿರ್ತಾರೆ. ಸರ್ಕಾರಿ ನೌಕರಿ ಭಾಗ್ಯ ಸಹ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಇನ್ನ ಲೈಫ್ ಲೈನ್ ನೋಡಿ, ಬಹಳ ಸೊಗಸಾಗಿ ಹೀಗೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಸೊ ತುಂಬಾ ಅಗಲವಾದ ಲೈಫ್ ಲೈನ್ ಇರೋದ್ರಿಂದ ಇವರು ಬಹಳಷ್ಟು ಉತ್ತಮವಾದಂತ ಜೀವನವನ್ನ, ಬಹಳ ಒಂದು ಸಾಂಸಾರಿಕ ಜೀವನ ಉತ್ತಮವಾಗಿರುತ್ತೆ ಇವರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ನೋಡಿ, ಒಂದು ಚಂದ್ರ ಪರ್ವ ಯಾವುದೇ ದೋಷಗಳಿಲ್ಲ. ಹಾಗೆ ಇಲ್ಲಿಂದ ಒಂದು ರೇಖೆ ಬಂದು ಹೀಗೆ ಟಚ್ ಆಗ್ತಾ ಇರೋದನ್ನ ಕಾಣಿಸುತ್ತೆ. ನೋಡಿ, ಇಲ್ಲಿಂದ ಈ ರೇಖೆ ಒಂದು ಹೀಗೆ ಟಚ್ ಆಗ್ತಾ ಇದೆ. ಇದು ಬುಧ ರೇಖೆ ಅಂತ ಹೇಳ್ಬೋದು.
ಸೊ ಹೀಗೆ ಇದ್ದಾಗ ವ್ಯಕ್ತಿ ಫಾರಿನ್ ಟ್ರಾವೆಲ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಎಸ್, ಈ ಒಂದು ಇನ್ನೂ ಒಂದು ವಿಚಾರವನ್ನ ಹೇಳೋದಾದ್ರೆ ಇಲ್ಲಿ ನೋಡಿ, ಎಸ್, ಗುರು ಬೆರಳು ಸ್ವಲ್ಪ ಕಂಪ್ಯಾರೇಟಿವ್ಲಿ ಚಿಕ್ಕದಾಗಿದೆ, ಸೂರ್ಯ ಬೆರಳು ಸ್ವಲ್ಪ ಎತ್ತರವಾಗಿ ಕಾಣ್ತಾ ಇದೆ. ಇದರ ಅರ್ಥ ಇವರು ಅಡ್ವೆಂಚರಸ್ ನೇಚರ್ ಇರುವಂತವ್ರು, ಎಂತ ಕಷ್ಟದಾಗಲಿ ಎಂತ ಮುನ್ನುಗ್ಗುವಂತ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನ ಕಿರುಬೆರಳು ಬಹಳಷ್ಟು ಉತ್ತಮವಾದ ಒಂದು ಹಂತದಲ್ಲಿದೆ, ಉತ್ತಮವಾದಂತ ಮಾತುಗಾರಿಕೆ ಕೌಶಲ್ಯ ಇದೆ, ಉತ್ತಮವಾದಂತ ಒಂದು ಕೌಶಲ್ಯ ಇದೆ. ಹಾಗಾಗಿ ಇವರು ವ್ಯಾಪಾರವನ್ನು ಸಹ ಉತ್ತಮ ರೀತಿಯಲ್ಲಿ ಮಾಡಬಹುದು. 3-4 ವರ್ಟಿಕಲ್ ಲೈನ್ ಇರೋದ್ರಿಂದ ಬಹಳಷ್ಟು ಉತ್ತಮವಾದಂತ ಒಂದು ವ್ಯಾಪಾರ ಮನೋಭಾವವನ್ನು ಹೊಂದಿರ್ತಾರೆ. ತುಂಬಾ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ನೋಡಿ, ಯಾರಿಗೆ ಈ ಒಂದು ಭಾಗದಲ್ಲಿ ಒಂದು ತರ ಉಬ್ಬಿದ ಆಕೃತಿನಲ್ಲಿರುತ್ತೆ, ಅವರು ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನ ಹೆಡ್ಲೈನ್ ನೋಡಿ, ಜೀವನ ರೇಖೆಗೆ ಟಚ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಇವರು ಬಹಳ ಒಂದು ಇಂಡಿಪೆಂಡೆಂಟ್, ಅಂದ್ರೆ ತುಂಬಾ ಒಂದು ಏನಾಗಿರ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿರುವಂತ ವ್ಯಕ್ತಿ, ಯಾರ ಒಂದು ಒಂದು ಮಾತಿಗೂ ಸಹ ಕಿವಿ ಕೊಡೋದಿಲ್ಲ. ಇವರ ಒಂದು ಅಭಿಪ್ರಾಯ ಏನಿರುತ್ತೆ, ಅಭಿಪ್ರಾಯದಲ್ಲಿ ಇವರು ಮುಂದುವರಿತಾರೆ ಅಂತ ಹೇಳ್ಬೋದು ಫ್ರೆಂಡ್. ಹಾಗಾಗಿ ಪಾಸಿಟಿವ್ ಆಗುವಂತ ಸಾಧ್ಯತೆ ಇರುತ್ತೆ, ನೆಗೆಟಿವ್ ಆಗುವ ಸಾಧ್ಯತೆ ಇರುತ್ತೆ. ಬೇರೆಯವರ ಒಪಿನಿಯನ್ ಅನ್ನ ಕೆಲವು ಸಂದರ್ಭದಲ್ಲಿ ಅವಶ್ಯಕತೆ ಇದ್ದಾಗ ತಗೋಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನ ಈ ಒಂದು ಭಾಗದಲ್ಲಿ ಕಂಕಣ ರೇಖೆ ನೋಡಿ ಬಹಳ ಸ್ಪಷ್ಟವಾಗಿದೆ. ಸೊ ಅತ್ಯುತ್ತಮವಾದಂತ ಆರೋಗ್ಯ, ಅತ್ಯುತ್ತಮವಾದಂತ ಐಶ್ವರ್ಯ, ಹಾಗೂ ಇನ್ನೊಂದು ರೇಖೆ ಇಲ್ಲಿ ಕಾಣ್ತಾ ಇದೆ, ಅತ್ಯುತ್ತಮವಾದ ಸಂತೋಷ ಅವರ ಲೈಫ್ ಅಲ್ಲಿ ಕಾಣ್ತಾ ಇದೆ. ಇನ್ನೊಂದು ಅತಿ ಮುಖ್ಯವಾದಂತ ವಿಚಾರ ಏನಂದ್ರೆ ನೋಡಿ, ಇಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ಸರಳ ರೇಖೆ ಆಗಿರುವಂತ ಒಂದು ಸಮಾನಾಂತರವಾದಂತ ರೇಖೆಗಳಿರೋದ್ರಿಂದ ಇವರು ತುಂಬಾ ಒಂದು ಅದೃಷ್ಟಶಾಲಿ ಆಗಿರ್ತಾರೆ. ಉತ್ತಮವಾದಂತ ರಾಜಯೋಗ ಇದೆ ಅಂತ ಹೇಳ್ಬೋದು. ಇನ್ನ ಹೆಬ್ಬೆರಳು ನೋಡಿ ಆಲ್ಮೋಸ್ಟ್ ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುವಂತದನ್ನ ಕಾಣ್ತೀವಿ. ಮತ್ತೆ ಇಲ್ಲಿ ನೋಡಿ, ಫಸ್ಟ್ ಪ್ಯಾಲೇಜ್ ಉತ್ತಮ, ಸೆಕೆಂಡ್ ಪ್ಯಾಲೇಜು ಸಹ ಉತ್ತಮವಾಗಿದೆ. ಆದ್ರೆ ಈ ಒಂದು ಈ ಏರಿಯಾಗಿಂತ ಏನ್ ಹೆಚ್ಚು ಕಮ್ಮಿ ಸಮನಾಗಿರೋದ್ರಿಂದ ಎಷ್ಟು ಆತ್ಮವಿಶ್ವಾಸ ಇರುತ್ತೆ, ಅದೇ ರೀತಿ ತಾರ್ಕಿಕ ಸಾಮರ್ಥ್ಯ ಇರೋದ್ರಿಂದ ಬಹಳ ಉತ್ತಮವಾದಂತ ಒಂದು ಜೀವನವನ್ನ ಇವರು ಉತ್ತಮವಾದಂತ ಡಿಸಿಷನ್ ಅನ್ನ ತಗೋತಾರೆ ಅಂತ ಹೇಳ್ಬೋದು. ಇನ್ನ ಮಂಗಳ ಪರ್ವ ನೋಡಿ ಬಹಳ ಉತ್ತಮವಾಗಿದ್ದು, ಯಾವುದೇ ಒಂದು ದೋಷಗಳಿಲ್ಲ, ಉತ್ತಮವಾದಂತ ಎನರ್ಜಿ ಇರುವಂತದ್ದನ್ನ ಕಾಣ್ತಾ ಇದೀವಿ. ಮತ್ತೆ ಇಲ್ಲಿ ಈ ಔಟರ್ ಮಾರ್ಕ್ಸ್ ಸಹ ತುಂಬಾ ಚೆನ್ನಾಗಿದೆ. ಉತ್ತಮವಾದಂತ ಶಕ್ತಿ ಸಾಮರ್ಥ್ಯಗಳು ಈ ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು. ಇನ್ನ ಬಿಗಿನಿಂಗ್ ಅಲ್ಲಿ ಲೈಫ್ ಲೈನ್ ಅಲ್ಲಿ ಸ್ವಲ್ಪ ಐಲ್ಯಾಂಡ್ ಸಿಂಬಲ್ಸ್ ಇರೋದನ್ನು ಸುಮಾರು ಒಂದು 18ರಿಂದ ಒಂದು 12-13 ವರ್ಷದವರೆಗೆ ತುಂಬಾ ಒಂದು ಎಸ್ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ. ಆ ನಂತರ ಯಾವುದೇ ಆರೋಗ್ಯದ ಸಮಸ್ಯೆಗಳು ಇವರಿಗೆ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಉಳಿದಂತೆ ಕೇತು ಪರ್ವತವನ್ನು ನೋಡಿದಾಗ, ಕೇತು ಪರ್ವತದಿಂದ ನೋಡಿ ಹೀಗೆ ಮೇಲ್ಮುಖವಾದ ರೇಖೆಗಳು ಬಂದಾಗ ವ್ಯಕ್ತಿಯ ಆಧ್ಯಾತ್ಮಿಕತೆಯಲ್ಲಿ ಬಹಳ ಉತ್ತಮವಾದಂತ ಒಂದು ಸಾಧನೆಯನ್ನ ಅವರು ಮಾಡ್ತಾರೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಚಾರಗಳು ನಿಮ್ಗೆ ಬೇಕಾದ್ರೆ ಆ ಒಂದು ಯಾವ ವಿಚಾರಗಳು ಬೇಕಿದ್ರೆ ನಾನು ವಾಟ್ಸಪ್ ಮಾಡಿ ನೀವು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಬಾಯ್ ಬಾಯ್.